ನೀವು ನನ್ನ ನೋಡ್ಬೇಕು ಅಂತ ತಾನೆ ಅವಾಗ ಈ ಡ್ರೆಸ್ಸಲ್ಲಿ ಬರೋದು? ಹೌದು ಹೌದು. ಹೇಗೂ ನಮ್ಮ ಮದುವೆ ಫಿಕ್ಸ್ ಆಗಿದೆ, ಭಯ ಯಾಕೆ? ಭಯ ನನ್ಗ? ಇಲ್ಲ, ಇನ್ ಲೇಟ್ ಮಾಡಬಾರ್ದು. ಇವಳಿಗೆ ನಾನು ಗೋಪಾಲ ಅಲ್ಲ ರಮೇಶ ಅಂತ ಹೇಳ್ಬಿಡ್ಬೇಕು. ಗೋಪಾಲ್? ಕಲ್ಪನಾ, ನಾನೊಂದು ನಿಜ ಹೇಳ? ಹೇಳಿ. ಹೇಳಿದ್ಮೇಲೆ ನಿನ್ನ ದೂರ ಮಾಡಲ್ಲ ಅಂತ ಪ್ರಾಮಿಸ್ ಮಾಡು. ಹೇಳ್ತೀನಿ. ಗೋಪಾಲ್, ನಿಮ್ಮನ್ನು ಮೊದಲನೇ ಸಲ ನೋಡಿದ ತಕ್ಷಣ ನಾನು ನಿಮ್ಮವಳಾಗೋದೆ. ಯಾವ ಕಾರಣಕ್ಕೂ ನಾನು ನಿಮ್ಮಿಂದ ದೂರ ಆಗಲ್ಲ. ಪ್ರಾಮಿಸ್? ಪ್ರಾಮಿಸ್. ದೀಪಾ, ನನ್ನ ಮಗಳಿಗೆ ಏನೋ ಪ್ರಾಮಿಸ್ ಮಾಡ್ತಾ ಇದ್ಯಾ? ಏನ್ ಸಮಾಚಾರ? ಅಮ್ಮ ಏನೇ? ಏನಿಲ್ಲ, ಮದ್ವೆ ಮುಗಿಯೋ ತನಕ ನನ್ ಜೊತೆಲಿ ಇರೋದಷ್ಟೇ. ಅಷ್ಟೇ ತಾನೆ? ಯಾಕೆ ಹೇಳ್ಕೊಂತೀಯಾ? ನೋಡಮ್ಮ ದೀಪಾ, ನಿನ್ ಫ್ರೆಂಡ್ ಮದ್ವೆಲಿ ಎಲ್ಲ ನೀನೇ ಓಡಾಡ್ಬೇಕು, ಎಲ್ಲ ಜವಾಬ್ದಾರಿ ನಿಂದೆ. ಚಾವಣಿ. ಅಮ್ಮ ಏನೇ? ಬಿಡಮ್ಮ ಅವಳನ್ನ. ಮಾತಾಡಕ್ ಬಿಡ. ಅಯ್ಯ ಲೇ ಪ್ರಮಿಳಾ, ಸಾಲ ಸಿಕ್ತು ಕಣೆ. ಹೌದಾ? ಬೇಗ ರೆಡಿ ಆಗ್ಬಿಡು. ಹುಬ್ಳಿಗೆ ಹೋಗ್ಬಿಟ್ಟು ಮದುವೆ ಬಟ್ಟೆಗಳನ್ನ ಕೊಂಡ್ಕೊಂಡು ಹಾಗೆ ನಮ್ ಬೀಗರು ನವಲೆ ಜಗನ್ನಾಥ ರಾಯರ ಮನೆಗೂ ಹೋಗ್ ಬರೋಣ. ಆಗ್ಲಿ. ಹೌದು, ಯಾರು ಹುಡುಗಿ? ಇವಳ ದೀಪಾ ಅಂತ, ನಮ್ ಕಲ್ಪನಾ ಫ್ರೆಂಡ್. ನಾನು ಅವತ್ ನಿಮ್ಗೆ ಹೇಳಿರ್ಲಿಲ್ವಾ? ಸ್ಮಾರ್ಟ್ ಆಗಿರಲ್ಲ. ಕಲ್ಪನಾ ಡ್ಯಾಡಿ. ನಮಸ್ಕಾರ. ನಮಸ್ಕಾರ. ನಮ್ಮ ಕಲ್ಪನಾ, ಮೊದಲನೇ ಸಲ ನಿಮ್ಮ ಮಾವರ ಮನೆಗೆ ಹೋಗ್ತಾ ಇರೋದು. 3 ಜನ ಯಾತಕ್ಕೆ? ಹೇಗೂ ನಿಮ್ ಫ್ರೆಂಡ್ ಬಂದಿದ್ದಾರೆ, ಅವ್ರನ್ನು ಕರ್ಕೊ, ಎಲ್ರೂ ಹೋಗಿ ಬರೋಣ. ಅದು ಸರಿನೇ. ದೀಪಾ, ನೀನು ನಮ್ ಜೊತೆ ಬಂದ್ಬಿಡು. ಏನ್ ಯೋಚನೆ ಮಾಡ್ತಾ ಇದ್ಯಾ? ನೀನು ನಮ್ ಜೊತೆ ಬಾ. ನಾನಾ? ಯಾಕಮ್ಮ ಅಷ್ಟೊಂದು ಗಾಬರಿ ಆಗ್ತೀಯಾ? ಗಾಬರಿ ಅಲ್ಲ, ನಮ್ಮಪ್ಪ ಬೈತಾರೆ. ಅಷ್ಟೇನಾ? ನಾನು ಬಂದು ನಿಮ್ಮ ಅಪ್ಪನಿಗೆ ಹೇಳ್ತೀನಿ. ನಮ್ಮಪ್ಪ ಊರಲ್ಲಿಲ್ಲ. ನಿಮ್ಮಮ್ಮಂಗೆ ಹೇಳಿದ್ರಾಯ್ತು. ನಮ್ಮಮ್ಮನೂ ಊರಲ್ಲಿಲ್ಲ. ನಿಮ್ಮ ಅಪ್ಪ ಅಮ್ಮ ಇಬ್ರು ಊರಲ್ಲಿಲ್ವಾ? ಮನೆ ನೀನೊಬ್ಳೇನಾ? ನಾನೊಬ್ಳೆ ಊರಲ್ಲಿಲ್ಲ. ನಾನೊಬ್ಳೆ. ಒಬ್ಳೇ ಇದ್ದೀನಿ ಅಂತೀಯಾ? ಒಬ್ಳೇ ಇರೋ ಬದಲು ಬರ್ಬೋದಲ್ಲಮ್ಮ? ಏ ಕಳ್ಳಿ, ಈ ನಾಟಕ ಎಲ್ಲ ಬೇಕಾಗಿಲ್ಲ. ಈಗ ತಾನೇ ಕಲ್ಪನೆ ಪ್ರಾಮಿಸ್ ಮಾಡಿದ್ಯಾ, ನೀನ್ ಬರ್ಲೇಬೇಕು. ಸಾಕು. ನಡೀರಿ, ಅವಳು ಬರ್ತಾಳೆ. ನಡೀರಿ. ಬರ್ತಾಳೆ. ಏಯ್, ಹೋಗೋಣ ಮಾವನ್ ಮನೆಗೆ. ಏಯ್ ಸುಮ್ನಿರೆ. ನಾನೇನಾದ್ರೂ ಈ ಗೆಟಪ್ಪಲ್ಲಿ ನಮ್ಮ ಮನೆಗೆ ಬಂದ್ರೆ ಅಷ್ಟೇ. ಏನ್ ಮಾಡೋದು? ಒಂದ್ ಐಡಿಯಾ. ಏನದು? ನನಗ? ಕಲ್ಪನಾ, ಏನ್ ವಿಪ್ರೀನ ರೆಡಿ ಆಗಿಲ್ವಾ? ನಾನೆಲ್ಲೂ ಬರೋಕ್ ಆಗಲ್ಲ ಆಂಟಿ. ಬರೋಕ್ಕಾಗಲ್ವಾ? ಯಾಕೆ? ಏನಾಯ್ತಮ್ಮ? ಅಯ್ಯೋ, ಹೌದು ಆಂಟಿ, 3 ದಿನ ನಾನೆಲ್ಲೂ ಬರೋಕ್ ಆಗಲ್ಲ. ಅಯ್ಯೋ, ಅದ್ಕೊಟ್ಟ. ಏನಮ್ಮ? ಅದೇ ಕಣೆ. ಅಯ್ಯೋ, ನಿನ್ ಸ್ವಲ್ಪ ಅರ್ಥ ಆಗಲ್ಲ ಕಣೆ. ಏನ್ ಹುಡುಗಿ, ನಾವು ಸ್ವಲ್ಪನೂ ಅರ್ಥ ಆಗಲ್ಲ. ಏ, ಅದಕ್ಕೆನಾ ನೀನ್ ಬರಲ್ಲ ಅಂದಿದ್ದು? ಹುಚ್ಚುಡುಗಿ, ನನ್ನ ಹತ್ರ ಹೇಳ್ಬಾರ್ದಾಗಿತ್ತ ನೀನು? ಬಾ. ಏನ್ ಹುಡುಗಿರೋ ಏನೋ, ಸ್ವಲ್ಪನೂ ಗೊತ್ತಾಗಲ್ಲ. ತಗೋ. ಗೋಪಾಲ, 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 ಗೋಪಾಲ! ಏಯ್, ಯಾಕೆ ಮುಚ್ಚಬಾಯಿ. ಎಲ್ಲ ನಿಂಗೆ ಹೆಲ್ಪ್ ಮಾಡಕ್ ಹೋಗಿ ಹೀಗಾಗಿದ್ದು ನೋಡೋ. ಇದೇ ಕೊನೆ. ಇನ್ಮೇಲೆ ನಿನ್ ಸವಾಸನೆ ನಂಗೆ ಬೇಡ. ಹೋಗಲೇ ಕತ್ತೆ ಬಾಲ ಕುದುರೆ ಜುಟ್ಟು. ನಿನ್ ಸವಾಸನು ನಂಗೆ ಬೇಡ. ನಮ್ಮ ಖರಾಮ್ ನನ್ ಮಗನೇ, ನಿನ್ ಕೆಲ್ಸ ಆಗೋಯ್ತಲ್ವಾ? ನೋಡೋ, ಕಲ್ಪನಾ ನನ್ನ ನೀನು ಅನ್ಕೊಂಡು ಇಷ್ಟಪಟ್ಟಿದ್ದಾಳೆ, ನಾನು ಅವಳನ್ನ ಇಷ್ಟಪಟ್ಟಿದ್ದೀನಿ. ನೀನ್ ಸಖತ್ ಛತ್ರಿ, ಪರವಾಗಿಲ್ಲ. ಏನ್ ಛತ್ರಿ? ನೋಡೋ, ಆದಷ್ಟು ಬೇಗ ನೀನು ಶಾಂತಲ ಮದುವೆ ಮಾಡ್ಕೊಂಡ್ರೆ ಸರಿ. ಇಲ್ಲ ಅಂದ್ರೆ ನಿನ್ಗೆ ಶಾಂತಲನೂ ಇಲ್ಲ, ಮದುವೆನೂ ಇಲ್ಲ. ಗೋಪಾಲ, ಕಲ್ಪನಾ ಬಂದೇ ಬಿಟ್ಲಲ್ಲೋ. ನಮಸ್ಕಾರ. ತೊಂದ್ರೆ ಮೊದಲನೇ ಸಲ ಮನೆಗೆ ಬರ್ತಿದ್ಯಾ? ಬಲ್ಗಾಲಿಟ್ಟು ಒಳಗ್ ಬಾ. ಈಗೇನೋ ಮಾಡೋದು? ಏನ್ ಮಾಡೋದು? ಗೋಪಾಲ ನೀನಲ್ಲ ನಾನು ಅಂತ ಗೊತ್ತಾದ್ರೆ ಕಲ್ಪನಾ ನಿನ್ನನ್ನು ಜಾಡ್ಸೋದಿತ್ತಾಳೆ. ನಿನ್ನನ್ ಕಲ್ಪನಾ ಮನೆಗೆ ನಾನ್ ಕಳ್ಸಿದೀನಿ ಅಂತ ಗೊತ್ತಾದ್ರೆ ಅಪ್ಪ ನನ್ನನ್ನು ಜಾಡ್ಸೋದಿತ್ತಾನೆ. ಒಂದ್ ಐಡಿಯಾ. ಏನು? ಮೈನ್ ಸ್ವಿಚ್ ಆಫ್ ಮಾಡ್ಬಿಟ್ರೆ ಕತ್ಲಾಗ್ಬಿಡತ್ತೆ. ಕತ್ಲಲ್ಲಿ ನೀನ್ ಯಾರು ನಾನು ಯಾರು ಅಂತ ಕಾಣಿಸೋದೇ ಇಲ್ಲ. ಮೇನ್ ಸ್ವಿಚ್ ಆಫ್ ಮಾಡು, ಕರೆಂಟ್ ಹೋಗುತ್ತೆ.
ಕತ್ಲಾಗುತ್ತೆ ಹಗ್ಲೊತ್ತಲ್ಲಿ ನಿನ್ನ ನನ್ಗೇನಿಲ್ಲ ನಾನ್ ಡೈರೆಕ್ಟ್ ನನ್ನ ಹೆಸರು ನೀನೇ ಕಲ್ಪನೆ ಮನೆ ಹೋಗಿದ್ದು ಅಂತ ಬೇಡವೋ ಯಾಕೋ ಗೋಪಾಲ ನಾನ್ ನಿನ್ನ ಹೆಸರಲ್ಲಿ ಕಲ್ಪನಾ ಜೊತೆ ಮೂವ್ ಮಾಡ್ಬಿಟ್ಟಿದೀನಿ ಹೆಚ್ಚು ಕಮ್ಮಿ ಸೆಟ್ಲ್ ಆದಂಗೆ ಅಮ್ಮ ಲವ್ ಬಿಲ್ಡಪ್ ಆಗೋಗಿದೆ ಎಲ್ಲ ಛತ್ರಿ ನನ್ ಮಗನೇ ನನ್ನ ಹೆಸರು ಇದೆಲ್ಲ ಮಾಡ್ಬಿಟ್ಟಿದ್ಯೇನೋ ನಡಿ ಏ ಗೋಪಾಲ ನಿಮ್ಮ ಅತ್ತೆ ಮಾವ ಎಲ್ಲ ಬಂದಿದಾರ ನೋಡೋ ನಮಸ್ಕಾರ ಯಾವಾಗ ಬಂದ್ರಿ ನಮಸ್ಕಾರ ಈಗ ಬಂದ್ವಿ ಬನ್ನಿ ಕೂತ್ಕೊಳ್ಳಿ ಪರವಾಗಿಲ್ಲ ನಿಂತೇ ಇರ್ತೀವಿ ಇನ್ವಿಟೇಷನ್ ರೆಡಿ ಆದ್ರೆ ತರಿಸ್ಬಿಡಿ ಹೇಗೂ ಇವರು ಬಂದಿದ್ದಾರೆ ಇವರು ನೋಡ್ದಾಗತ್ತೆ ಲೋ ರಮೇಶ ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೋಗಿ ಇನ್ವಿಟೇಷನ್ ಪ್ರಿಂಟ್ ಆಗಿದ್ರೆ ತಗೊಂಬಾ ಸರಿ ಏಯ್ ಗೋಪಾಲ ಅಯ್ಯ ನಿನ್ನ ನಾನ್ ಹೇಳಿದ್ದು ರಮೇಶನ್ಗೆ ನೀನ್ ಯಾಕೋ ಹೋಗ್ತಿದ್ಯಾ ಅಂಡರ್ಸ್ಟ್ಯಾಂಡಿಂಗ್ ಏನು ಬೇಡ ನೀನ್ ಇಲ್ಲೇರೋ ರಮೇಶ್ ಹೋಗ್ ಬರ್ಲಿ ನಾವಿಬ್ರು ಎಸ್ಕೇಪ್ ಆಗೋಣ ಅಂದ್ರೆ ಬಿಡ್ತಾನೆ ಇಲ್ವ ಏನೋ ಮಾಡೋದು ಬನ್ನಿ ನಿನ್ ಮನೇಲೆ ಬಿದ್ದಿರು ನಾನು ಹೋಗಿ ಇನ್ವಿಟೇಷನ್ ತರ್ತೀನಿ ನೀನ್ ಬಿದ್ದಿರು ನಾನು ಹೋಗಿ ತರ್ತೀನಿ ಹೇ ಒದಗಿದೆ ಬೇಕಾ ನಿಂಗೆ ಬೇಕಾ ಹೇ ಏನೋ ರಮೇಶ ರಮೇಶ ಗೋಪಾಲ ಮಗನೇ ಚಾನ್ಸ್ ಸಿಕ್ತು ಅಂತ ಜೋರ ಹೊಡಿತೀನಿ ನೀನ್ ನೋಡಿಲ್ವಾ ಕಣ್ಣು ಕಿತ್ತಾಕ್ಬಿಡ್ತೀನಿ ನಿನ್ ಕಣ್ ಕಿತ್ತಾಕ್ಬಿಡ್ತೀನಿ ನಿನ್ ಮೂಗು ಕಿತ್ತಾಕ್ಬಿಡ್ತೀನಿ ಲೀಸೆ ಕಿತ್ತಾಕ್ಬಿಡ್ತೀನಿ ಡೈಲಾಗ್ ಹಾಕೊಂಡು ಹೊಡಿಯೋ ತಲೆ ಹೊಡೆದಾಕ್ಬಿಡ್ತೀನಿ ತಲೆ 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 ಬುರುಡೆ ಹೊಡೆದಾಕ್ಬಿಡ್ತೀನಿ ಹೋಗೋಣ ಜಗನ್ನಾಥ ಇದೆ ಇವತ್ ಯಾಕೋ ಟೈಮ್ ಸರಿ ಇಲ್ಲ ಅಂತ ಕಾಣಿಸುತ್ತೆ ಇನ್ನೊಂದಿನ ಬರ್ತೀನಿ ಅಲ್ಲ ಅದು ಅವ್ರೀಗ ಹುಡುಗ ಪರವಾಗಿಲ್ಲ ನಾವ್ ಇನ್ನೊಂದ್ಸಲ ಬರ್ತೀವಿ ಬಾಮ ರಮೇಶ ಗೋಪಾಲ ನಿಂತ್ಕೊಂಡು ಮೊದಲನೇ ಸಲ ನಿಮ್ಮ ಅತ್ತೆ ಮಾವ ಮನೆಗ್ ಬಂದಿದ್ದಾರೆ ಏನೋ ನಿಮ್ ತಲಹರಟೆ ಎಷ್ಟು ಬೇಜಾರ್ ಮಾಡ್ಕೊಂಡು ಹೋದ್ರು ಗೊತ್ತಾ ಹೊಟ್ಟೋದ್ರ ಇಲ್ಲ ಸುಮ್ನೆ ಬಂದವನ್ ಕನ್ಫ್ಯೂಸ್ ಮಾಡೋಣ ಅಂತ ನಾಟಕ ಆಡಿದ್ವಿ ಅಷ್ಟೇ ಅಲ್ವೇನಾ ನಾಟಕ ಅಂತೆ ನಾಟಕ ನಮ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ ಭಾರ ರಮೇಶ ಅಪ್ಪ ಅಮ್ಮ ಯಾಕ ಬಹಳ ಇಷ್ಟಾಗಿದ್ದಾರೆ ಪಾರ್ವತಿ ಇವ್ರೇನೋ ನಾಟಕ ಆಡ್ತಾ ಇದಾರೆ ಕಣೆ ಇರ್ಲಿ ನಾಳೆ ಮತ್ತೆ ಶ್ಯಾಮ್ ಸುಂದರ್ನ ಹೆಂಡತಿ ಮಗಳ ಸಮೇತ ಬರಕ್ ಹೇಳ್ತೀನಿ ಕೇಳಿಸ್ತಾ ಎವ್ರಿ ಡೇ ಇಸ್ ನಾಟ್ ಸಂಡೇ ಏನೇ ನೀನ್ ಹೇಳ್ತಿರೋದು ನಾನ್ ಗೋಪಾಲ್ನ ನಂಬಿ ಮೋಸ ಹೋಗ್ಬಿಟ್ಟೆ ಅವ್ರಪ್ಪ ಹೀನಾಮಾನವಾಗಿ ಬೈದ್ರು ಅಂತ ನಿಮ್ಮಪ್ಪನ್ ಕಾಲು ಹಿಡ್ಕೊಂಡೆ ಈಗ ನಾವು ವಿಶ್ವಾಸ್ ಜೊತೆ ಸಂಬಂಧ ಕುದುರಿಸಿದ ಮೇಲೆ ಇಲ್ಲಮ್ಮ ಗೋಪಾಲ್ ತುಂಬಾ ಒಳ್ಳೆಯವರು ನಾನು ಅವ್ರನ್ನೇ ಮದ್ವೆ ಆಗ್ತೀನಿ ಅಂತ ಹೇಳ್ತೀಯಲ್ಲ ನಿನ್ ಸಲುವಾಗಿ ನಾವೇನ್ ತಲೆ ಎತ್ಕೊಂಡು ಬದುಕ್ಬೇಕೋ ಬೇಡವೋ ನೋಡು ಏನೇ ಆಗ್ಲಿ ನಿನ್ನ ಮದುವೆ ವಿಶ್ವಾಸ್ ಜೊತೆನೆ ಮದುವೆ ಆಗ್ಬೇಕಾಗಿರೋದು ನಾನು ಜೊತೆಲಿ ಬಾಳ್ಬೇಕಾಗಿರೋದು ನಾನೇ ಮುಚ್ಚೆ ಬಾಯಿ ವಯಸ್ಸಿಗೆ ಬಂದವಳು ಅಂತ ಮಾತಲ್ಲಿ ಹೇಳಿದ್ರೆ ನೀನ್ ಕೇಳಲ್ಲ ಅನ್ಸುತ್ತೆ ನೋಡು ಇರೋ ವಿಷಯ ಹೇಳಿದೀನಿ ನೀವಾಗೆ ಒಪ್ಕೊಂಡ್ರೆ ಸರಿ ಇಲ್ಲಾಂದ್ರೆ ಮುಂದೆ ನಡೆಯೋದಕ್ಕೆ ನಾನೆಲ್ಲ ಹೊಣೆ ನೀವೇ ಹೆದರ್ಸ್ತೀಯಾ ಏನಾಗುತ್ತಾಗ್ಲಿ ನಾವು ನೋಡ್ತೀವಿ ಸರಿ ನಾಳೆ ದಿನ ನಿನ್ನ ಮಗಳು ಇಷ್ಟಪಟ್ಟವಳ ಜೊತೆ ಓಡ್ ಹೋದ್ಲು ಅಂತ ಹೇಳಿದ್ರೆ ಜೀವನ ಪರ್ಯಂತ ಕಣ್ಣೀರ್ ಹಾಕ್ಬೇಕಾಗತ್ತೆ ಕಣ್ಣೀರ ಹಾಗೇನಾದ್ರೂ ಆದ್ರೆ ನಮ್ ಪಾಲಿಗೆ ನಮ್ ಮಗಳು ಸತ್ತೋದ್ಲು ಅನ್ಕೋತೀನಿ ಹೌದಾ ಹಾಗೇನಾದ್ರೂ ನೀವ್ ತಿಳ್ಕೊಂಡ್ರೆ ನಾನು ನನ್ನ ಪಾಲಕ್ ನನ್ನ ತಂದೆ ತಾಯಿ ಸತ್ತೋದ್ರು ಅಂತಾನೆ ತಿಳ್ಕೊತೀನಿ ಏನಂದೆ ನಮ್ಮನ್ನ ಕೊಟ್ರೆ ಹಲ್ಲಲ್ಲಿ ಉದುರೋಗ್ಬೇಕು ಮೊನ್ನೆ ಅವನು ನಿನ್ನೆ ಇವನು ಅನ್ನೋ ನಿನ್ನಂತವಳ ಕಟ್ಕೊಂಡವನು ಖಂಡಿತ ಸುಖವಾಗಿರೋಲ್ಲ ನಾಳೆ ಇನ್ನೊಬ್ಬ ಸಿಕ್ಕಿದ್ರೆ ಅವನು ಬೇಡ ಇವನು ಬೇಡ ಅನ್ನೋ ಕೋಟಿಸಲ್ಲ ಮುಚ್ಚಬಾಯಿ ಮಕ್ಕಳಿಗೆ ವಯಸ್ಸೇರ್ತಿದ್ದಾಗಿ ಹೆತ್ತವ್ರ ಮನ್ಸು ಉರಿತಿರುತ್ತಂತೆ ಹೆತ್ತವ್ರನ್ನ ಉರು ತಿನ್ನೋ ಕಾಡು ಮೃಗ ಕಣೆ ನೀನು ಕಾಡು ಮೃಗ ಅಮ್ಮ ಅಧಿಕಾರ ಇದೆ ಮಾತು ಬರುತ್ತೆ ಅಂತ ಬಾಯಿ ಬಂದಾಗೆಲ್ಲ ಮಾತಾಡ್ಬೇಡಮ್ಮ ಹೆತ್ತೋರಂತೆ ಹೊತ್ತೋರಂತೆ
ಈ ಜಗತ್ತಿನಲ್ಲಿ ಪ್ರೇಮಿಗಳ ದುರಂತ ಕಥೆ ಇದೆಯೇ ಹೊತ್ತು ಪ್ರೇಮಿಗಳ ಹೆತ್ತೋರ್ದಲ್ಲಮ್ಮ. ಮಕ್ಕಳ ವಯಸ್ಸು ಸೇರಿದ್ರೆ ಹೆತ್ತವ್ರ ಮನಸ್ಸೆಲ್ಲ ಉರಿಯುತ್ತಂತೆ. ಏನೋ ಮಹಾ ಕಡ್ದು ಗುಡ್ಡೆ ಹಾಕ್ಬಿಟ್ಟಿದ್ದೀರಾ. ಮದುವೆ ಅನ್ನೋದು ಬರೀ ತಾಳಿ ಕಟ್ಟಿಸ್ಕೊಳ್ಳೋ ಆಟ ಅಲ್ಲ. ಇಲ್ಲ, ಕಟ್ಕೊಂಡ್ ನೆಪದಲ್ಲಿ ಕರ್ಕೊಂಡು ಹೋದವನ್ ಮನೆಯಲ್ಲಿ ಮಾಡ್ಕೊಂಡಿರೋ ಬರೀ ನೌಕರಿನೂ ಅಲ್ಲ. ಹೆಣ್ಣಿನ ಪಾಲಿಗದು ಗಂಡಿಗೆ ಮೈ ಒಪ್ಸೋ ಒಂದು ಕರ್ಮ. ಅದನ್ನೂ ನೀವು ನಿಮ್ ಬಲವಂತಿಕೆ ಮಾಡಕ್ ಹೊರಟಿದ್ದೀರಲ್ಲ, ನೀವು ಹೆತ್ತವ್ರ? ನೋಡು, ಏನೇ ಆದ್ರೂ ಸರಿ, ನನ್ನ ಬಾಳು, ನನ್ನ ಸಾವು, ನನ್ನ ಬದುಕು ಎಲ್ಲ ಗೋಪಾಲನ್ಗೋಸ್ಕರನೇ, ಗೋಪಾಲನ್ ಜೊತೆಲೆ.